ರಾಜ್ಯ ರೈತ ಸಂಘಗಳ ಒಕ್ಕೂಟದಿಂದ ಬೃಹತ್ ಸಮಾವೇಶ. ಬೆಳಗಾವಿಯ ಚಳಿಗಾಲ ಅಧಿವೇಶನ ಪ್ರಾರಂಭವಾದಾಗಿನಿಂದಲೂ ವಿವಿಧ ಸಂಘಟನೆಗಳ ಪ್ರತಿಭಟನೆ ಭರಾಟೆ ಜೋರಾಗಿದ್ದು, ದಿನಾಂಕ 11-12-2023ರಂದು ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದಿಂದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ರೈತರ ವಿವಿಧ ಬೇಡಿಕೆಗಳಾದ ಸುಮಾರು 17 ಜಿಲ್ಲೆಗಳಿಂದ 2,000 ಜನರು ಸೇರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕಾರ್ಯವನ್ನು ಮಾಡಲಾಯಿತು. ಬರಗಾಲದಿಂದ ತತ್ತರಿಸಿರುವ ರೈತರು ಸಾಲ ಮನ್ನಾ, ಅತಿ ಶೀಘ್ರದಲ್ಲಿ ಪ್ರತಿ ಎಕರೆಗೆ 25,000 ರೂಪಾಯಿಯಂತೆ ರೈತರ ಖಾತೆಗೆ ಹಣ ಜಮಾ ಮಾಡುವುದು, ರೈತರಿಗೆ 10 ತಾಸು ಹಗಲು ವಿದ್ಯುತ್ ಪೂರೈಕೆ ಮಾಡಬೇಕು, ಕಬ್ಬಿಗೆ 4,500 ಬೆಲೆ ನಿಗದಿ ಮಾಡುವುದು ಮತ್ತು ನರೇಗಾ ಯೋಜನೆಯಡಿ ಪ್ರತಿಯೊಬ್ಬ ರೈತರಿಗೆ ಎಕರೆಗೆ 50 ರೂಪಾಯಿ ಕೂಲಿಯನ್ನು ಕಾರ್ಮಿಕರನ್ನು ಒದಗಿಸಿಕೊಡುವುದು, ಇನ್ನು ಹಲವಾರು ಸಮಸ್ಯೆಗಳನ್ನು ಒಳಗೊಂಡು ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಂದರ್ಭದಲ್ಲಿ ಸಮಾವೇಶ ಸ್ಥಳಕ್ಕೆ ಸಚಿವ ಶರಣ ಪ್ರಕಾಶ್ ಅವರು ಕೃಷಿ ಸಚಿವರೊಂದಿಗೆ ಭೇಟಿಯನ್ನು ಮಾಡಿಸುವುದಾಗಿ ಹೇಳಿದ ನಂತರ ಕೃಷಿ ಸಚಿವರೊಂದಿಗೆ ಮಾತನಾಡಲು ಒಕ್ಕೂಟದ ಮುಖಂಡರು ಸುವರ್ಣಸೌಧದ ಒಳಗಡೆ ತೆರಳಿ ಕೃಷಿ ಸಚಿವರೊಂದಿಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಅತಿ ಶೀಘ್ರದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಮುಖಂಡರುಗಳಾದ ಬೀರಪ್ಪ ದೇಶನೂರು, ಬಸನಗೌಡ ಪಾಟೀಲ್, ಬಸವರಾಜ ಮುಖಾಶಿ, ಧರ್ಮರಾಜ್ ಗೌಡರು, ಮಾಜಿ ಶಾಸಕರಾದ ವಿ.ಐ. ಪಾಟೀಲ್, ಮಾನವ ಹಕ್ಕು ರಕ್ಷಣಾ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ರಜಪೂತ್ ಅವರು, ರಮೇಶ್ ಪಾಟೀಲ್, ಮಲ್ಲು ಗುಂಜಗಾವಿ, ಸಿದ್ದನಗೌಡ ಪಾಟೀಲ್, ದಯಾನಂದ ಪಾಟೀಲ್, ಮಹಂತೇಶ್ ಕಮತ್, ಶಿವನ್ ಸಿಂಗ್ ಮುಖಾಶಿ, ಮಲ್ಲಿಕಾರ್ಜುನ ಜೋಟನವರ್, ಈರಣ್ಣ ಅಂಗಡಿ, ಮಹಂತೇಶ್ ಗೌರಿ, ಆನಂದ ಹೆಗದಾಳ್ ಮುಂತಾದ ಹಲವಾರು ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಂದರ್ಭದಲ್ಲಿ ಹಾಜರಿದ್ದರು. ದಯವಿಟ್ಟು ಎಲ್ಲ ನಮ್ಮ ರೈತ ಬಂಧುಗಳು ಈ ವೇದಿಕೆ ಬರಬೇಕಂತ ವಿನಂತಿ ಇದೆ. ರೂಟ್ ಮಾರ್ಚ್ ಅಂದ್ರೆ ನಾವು ಹೋಗಂತ ದಾರಿ ಯಾವ ತರ ಇರಬೇಕು, ಅಧಿಕಾರಿಗಳ ಜೋಡಿ ಯಾವ ತರ ನಾವು ಡಿಸ್ಕಷನ್ ಮಾಡ್ಬೇಕಂತಕ್ಕಂಥ ವಿಚಾರಗಳನ್ನು ಒಳಗೊಂಡು ಮಾತಾಡ್ತಕ್ಕಂಥದ್ದಿದೆ. ದಯವಿಟ್ಟು ಇಲ್ಲಿ ಬರ್ಬೇಕಂತಕ್ಕಂಥ ವಿನಂತಿ. ಮುಂಭಾಗದಲ್ಲಿ ಇರ್ತಕ್ಕಂಥವರು
ಬಲಭಾಗದಲ್ಲಿ ಇರ್ತಕ್ಕಂಥವ್ರು ಕೂಡ ಇಲ್ಲಿ ಬನ್ನಿ. ದಯವಿಟ್ಟು ಈ ರೈತಾಪಿ ವರ್ಗ, ಅನ್ನದಾತ ವರ್ಗ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಏನೇ ಬರ್ಲಿ, ಏನೇ ಬರ್ಲಿ, ಜೈ ಜವಾನ್, ಜೈ ಜವಾನ್. ರಾಜಕಾರಣಿಗಳಾಗಲಿ ಸರ್ಕಾರ ನಡೆಸ್ಕೊಳ್ಬೇಕಾಗಿದೆ. ಇವತ್ತು ರೈತರು ಕೂಡ ರೈತರಿಗೆ ಇವತ್ತು ಎಕರೆಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಕೊಟ್ಟರೆ ಇದು ಯಾವ ಜಾತಿಗಾಗಿ ಕೊಡ್ತಾರೆ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾವು ರೈತರಾದವರು ಪ್ರತಿ ದಿವಸಕ್ಕೆ 2,000 ರೂಪಾಯಿ ಕೂಲಿ ಕೊಡ್ತಾ ಇದ್ದೀವಿ. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಜೈ ಜವಾನ್, ರೈತ ಒಕ್ಕೂಟಕ್ಕೆ, ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ಹತ್ತು ದಿವಸ ನಿಂತು ಮಾಡ್ಬೇಕಾಗ್ಯದ.